ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇದು ಮಂಗಳವಾರದ ವ್ಲಾಗು. ಬೆಳಗ್ಗೆ 4:15ಗೆ ನನ್ನ ಡೇ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಎದ್ದು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋದು ನನ್ನ ಡೈಲಿ ರೊಟೀನು. ಅಂದರೆ ಒಂದು ಗ್ಲಾಸ್ ನೀರು ಕುಡಿದು ಸ್ಟಾರ್ಟ್ ಮಾಡ್ತೀನಿ. ಅದು ಯಾವುದೋ ವೀಡಿಯೋ ತಗೊಳಕ್ಕಾಗಿಲ್ಲ. ಇದು ನಾನು ಹೊರಗಡೆ ಹಾಕಿರೋ ರಂಗೋಲಿ. ನಮ್ಮ ಕಡೆ ಫೇಮಸ್ಸು ಚಿಗುರು ಪಪ್ಪು. ಈಗ ಸೀಸನ್ ಇರೋದ್ರಿಂದ ಚಿಗುರು ತಂದಿದ್ವಿ. ಮೊನ್ನೆ ಶ್ರೀಮಂತಕ್ಕೆ ಹೋದಾಗ ಸೀಮಂತದಿಂದ ತಂದು ನೆಕ್ಸ್ಟ್ ಡೇ ಒಂದು ದಿವಸ ಮಾಡಿದ್ವಿ. ಮತ್ತು ಇವತ್ತು ನಾನು ನಮ್ಮ ಅತ್ತೆ ನನ್ನ ಮಗಳು ಊರಿಗೆ ಹೊರಟಿದ್ದೀವಿ. ನಾಳೆ ಒಂದು ಪೂಜೆ ಬುಧವಾರ ಒಂದು ಪೂಜೆ ಇರೋದ್ರಿಂದ ನಾವು ಮಂಗಳವಾರ ಈವ್ನಿಂಗೆ ಹೋಗ್ತಾಯಿದ್ವಿ. ಇದು ನಮ್ಮೂರಿನ ಬಸ್ಸು. ಪಾವಗಡ ಕಡೆಯವ್ರು ಎಷ್ಟು ಜನ ಇದ್ದೀರೋ ಗೊತ್ತಿಲ್ಲ, ಬಟ್ ನಮ್ಮೂರ ಕಡೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ನಿಂತ್ಕೊಂಡೇ ಹೋಗಬೇಕು. ಏನಕ್ಕೆ ಅಂದರೆ ಅಷ್ಟು ಈಸಿಯಾಗಿ ಸೀಟ್ ಸಿಗೋಲ್ಲ. ಮೆಜೆಸ್ಟಿಕ್ಕಿಂದನೇ ಎಲ್ಲರೂ ಸೀಟ್ ಇಟ್ಕೊಂಬಂದಿರ್ತಾರೆ. ನಾವು ಸಂಜೆ 6 ಗಂಟೆಗೆ ಅಲ್ಲಿ ಹತ್ತಿದ್ದು. ಸೀಟ್ ಸಿಕ್ಕಿದ್ದು ನಮಗೆ ಮಧುಗಿರಿ, ಕೊರಟಗೆರೆ ಅಲ್ಲೊಂದು ಸೀಟ್ ಸಿಕ್ತು. ಮಧುಗಿರಿಲಿ ಸ್ವಲ್ಪ ಒಂದೇ ಕಡೆ ಸೀಟ್ ಸಿಕ್ತು 3 ಜನಕ್ಕೆ. ಅಲ್ಲಿ ನಿಲ್ಲಿಸಿದಾಗ ಬಜ್ಜಿ ತೊಗೊಂಡ್ವಿ. ಬಿಸಿ ಬಿಸಿ ಬಜ್ಜಿ ಹಾಕ್ತಿದ್ರು, ತಿಂದ್ಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಿ 9 ಗಂಟೆ ಆಯಿತು ಪಾವಗಡಕ್ಕೆ. ಅಲ್ಲಿ 15 ಮಿನಿಟ್ಸ್ ಗಾಡಿ ನಿಲ್ಲಿಸ್ತಾರೆ. ನಾವು ಡೈರೆಕ್ಟ್ ಊರಿಗೆ ಬಸ್ ಟಿಕೆಟ್ ತೊಗೊಂಡಿದ್ವಿ. ಹಾಗಾಗಿ ನಾವು ಇಳಿದು ಬಸ್ ಚೇಂಜ್ ಮಾಡೋದಿರಲಿಲ್ಲ. ಇಲ್ಲ ಅಂದರೆ ಬಸ್ ಚೇಂಜ್ ಮಾಡಬೇಕಿತ್ತು. ಇದು ನಮ್ಮೂರು. ನಾವಿಲ್ಲಿಗೆ ಬಂದಾಗ 9:15 ಆಗಿತ್ತು. ನೋಡಿ, ತುಂಬಾ ಕತ್ತಲಾಗಿತ್ತು. ನಾವು 3 ಜನ ಇದ್ದಿದ್ದರಿಂದ ನಮ್ಮ ಮೈದ ಹೋಗ್ಬಿಟ್ಟು ನಮ್ಮ ಅತ್ತೆನ ಮನೆ ಹತ್ರ ಬಿಟ್ಟು ಬಂದರು. ಬಸ್ ಸ್ಟಾಪಿಂದ ಮನೆಗೆ ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗ್ಬೇಕು. ದೂರ ಅಂದರೆ ವಾಕಬಲ್ ಇದೆ, ಬಟ್ ತುಂಬ ಕತ್ತಿರೋದ್ರಿಂದ ನಮ್ಮ ಅತ್ತೆನ ಡ್ರಾಪ್ ಮಾಡಿ ಬಂದರು. ನಾನು ನನ್ನ ಮಗಳು ಬರ್ತಿದ್ವಿ, ಬಂದು ಪಿಕಪ್ ಮಾಡಿಕೊಂಡ್ರು. ಬಸ್ ಸ್ಟ್ಯಾಂಡಿಂದ ಬಂದ್ವಿ. ಇದು ನಮ್ಮ ಮನೆ ಊರಲ್ಲಿ. ಬಂದ್ವಿ 10 ಗಂಟೆ 10 ಕಾಲ ಆಗಿತ್ತು. ನಮ್ಮವ್ರ ಗೀತೆ ಅಡುಗೆ ಮಾಡಿದ್ರು. ಬಿಸಿ ಬಿಸಿ ಊಟ ಮಾಡಿ ಮಲಗಿದ್ವಿ. ಇದು ನೆಕ್ಸ್ಟ್ ಡೇ ಬುಧವಾರದ ವ್ಲಾಗು. ಹೇಳಿದ್ನಲ್ವ ನಾವು ಪೂಜೆಗೆ ಹೋಗಬೇಕು ಅಂತ. ಏನು ಪೂಜೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ. 4 ಗಂಟೆಗೆ ಎದ್ದು ನಾನು ನೀರು ಕಾಯಿಸ್ಕೊಂಡು ಕುಡಿದು ಒಂದು ಗ್ಲಾಸು, ಮತ್ತು ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿದೆ. ಸ್ನಾನ ಮಾಡಿ ಪೂಜೆ ಗೀಜೆ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡು ನಮ್ಮ ಮೈದನ್ನ ಒಂದು ಗಾಡೀಲಿ ಹೋಗ್ತೀವಿ. ನನ್ನ ಮಗಳು ಮತ್ತು ನಮ್ಮ ಅತ್ತೆ ಮೊನ್ನೆ ಶ್ರೀಮಂತ ಆಯ್ತಲ್ಲ, ಅವ್ರ ಹಸ್ಬೆಂಡ್ ಬಂದು ಪಿಕಪ್ ಮಾಡ್ಕೊತಾರೆ. ಸೊ ಹಂಗಾಗಿ ನಾವು ಬೇಗ ರೆಡಿಯಾಗಿ ಅವ್ರು ಇನ್ನೂ ನಮ್ಮದಾದಮೇಲೆ ಬರ್ತಾರಲ್ಲ, ರೆಡಿಯಾಗಿ ಬರ್ತಾರೆ ಅಂತ ನಾವು ಹೊರಟ್ವಿ. ಇದು ನಮ್ಮೂರಿಂದ ನಾವೀಗ ಇನ್ನೊಂದು ಊರಿಗೆ ಹೋಗ್ತಾಯಿದ್ದೀವಿ. ಅಲ್ಲಿಂದ 20 ಕಿಲೋಮೀಟರ್ಸ್ ಇದೆ ನೆಕ್ಸ್ಟ್ ಊರಿಗೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇದು ನಾನು ಪೂಜೆಗೆ ಅಂತಲೇ ತೊಗೊಂಡಿರೋ ಸೀರೆ. ಪೂಜೆ ವಿಡಿಯೋ ಎಲ್ಲ ನೆಕ್ಸ್ಟ್ ಬರುತ್ತೆ, ನೋಡಿ.